ಬೀದರ್ನಲ್ಲಿ ಬಿಜೆಪಿ ಮತ್ತು ಆರ್ಎಸ್ಎಸ್ ಕಾರ್ಯಕರ್ತರು ನಗರದ ಕೆಬಿ ಹನುಮಾನ್ ಮಂದಿರದ ಬಳಿ ಯಾರು ಭಾರತವನ್ನು ಪ್ರೀತಿಸುತ್ತಾರೋ ಅವರು ಆರ್ಎಸ್ಎಸ್ನ್ನು ಪ್ರೀತಿಸುತ್ತಾರೆ ಎಂಬ ಘೋಷವಾಕ್ಯದ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಿ ಐ ಲವ್ ಭಾರತ್ ಐ ಲವ್ ಆರ್ಎಸ್ಎಸ್ ಎಂದು ಘೋಷಣೆ ಕೂಗಿದರು. ಈ ಸಂದರ್ಭದಲ್ಲಿ ಆರ್ಎಸ್ಎಸ್ ಬಗ್ಗೆ ಟೀಕೆ ಮಾಡಿದ್ದಕ್ಕಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಜೊತೆಗೆ ಅವರು ಹುಚ್ಚು ನಾಯಿ ಕಚ್ಚಿದ ಹಾಗೆ ನಡೆದುಕೊಳ್ಳುತ್ತಿದ್ದಾರೆ ಎಂದು ಟೀಕಿಸಿದರು. ಆರ್ಎಸ್ಎಸ್ನ ಶತಮಾನೋತ್ಸವದ ಸಂದರ್ಭದಲ್ಲಿ ಸಂಘವನ್ನು ನಿಷೇಧಿಸುವಂತೆ ಪತ್ರ ಬರೆದಿರುವುದನ್ನು ಖಂಡಿಸಿದ ಬಿಜೆಪಿ ಮತ್ತು ಆರ್ಎಸ್ಎಸ್ ಮುಖಂಡರು, ಪ್ರಿಯಾಂಕ್ ಖರ್ಗೆ ಅವರು ಒಂದು ಬಾರಿ ಆರ್ಎಸ್ಎಸ್ ಗಣವೇಶ ಧರಿಸಿ ನೋಡಿದರೆ ಅದರ ತಾಕತ್ತು ಏನು ಎಂದು ಗೊತ್ತಾಗುತ್ತದೆ ಎಂದು ಸವಾಲು ಹಾಕಿದರು. ಕೂಡಲೇ ಅವರು ಆರ್ಎಸ್ಎಸ್ಗೆ ಕ್ಷಮೆ ಕೇಳಿ ನಿಷೇಧಕ್ಕಾಗಿ ಬರೆದ ಪತ್ರವನ್ನು ಹಿಂಪಡೆಯಬೇಕೆಂದು ಕಾರ್ಯಕರ್ತರು ತೀವ್ರವಾಗಿ ಆಗ್ರಹಿಸಿದರು. भारत माता की जय, भारत माता की जय, आई लव आरएसएस, आई लव आरएसएस, बोलो भारत माता की जय, बोलो भारत माता की जय, we love आरएसएस, we love आरएसएस. ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಒಬ್ಬ ನೀತಿಗೆಟ್ಟ ಸಚಿವ, ಕಾಂಪ್ಲಿಕೇಟೆಡ್ ಸಚಿವ ಪ್ರಿಯಾಂಕ್ ಖರ್ಗೆ ಬಹಿರಂಗ ಪತ್ರದ ಮುಖಾಂತರ ಆರ್ಎಸ್ಎಸ್ ಅನ್ನು ಬ್ಯಾನ್ ಮಾಡಬೇಕು ಎಂದು ಬಹಿರಂಗವಾಗಿ ಪತ್ರವನ್ನು ಬರೆದು ಇವತ್ತು ಇಡೀ ಹಿಂದೂ ಸಮಾಜಕ್ಕೆ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಅವಮಾನಿಸಿದ್ದು. ಪ್ರಿಯಾಂಕ್ ಖರ್ಗೆ, ನಿಮಗೆ ಒಂದು ಸರ್ತಿ ಆರ್ಎಸ್ಎಸ್ನ ಘನವಸ್ತ್ರವನ್ನು ಧರಿಸಿಕೊಂಡು ತಾವು ನೋಡಿ ನಿಮಗೆ ಆರ್ಎಸ್ಎಸ್ನ ತಾಕತ್ತು ಏನು ಎಂಬುದು ಗೊತ್ತಾಗುತ್ತೆ. ಯಾಕಂತಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಇವತ್ತು 100 ವರ್ಷದ ಶತಾಬ್ದಿಯನ್ನು ಮಾಡಿ 100 ವರ್ಷದಲ್ಲಿ ಯಾವಾಗ ದೇಶ ಮೇಲೆ ರಾಷ್ಟ್ರದ ಮೇಲೆ ಸಂಕಟ ಬರುತ್ತೆ ಆವಾಗ ರಾಷ್ಟ್ರೀಯ ಸ್ವಯಂ ಸಂಘ ಮತ್ತು ಸ್ವಯಂ ಸೇವಕರು ದೇಶದೋಸ್ಕರ ರಾಷ್ಟ್ರದೋಸ್ಕರ ಹೋರಾಡಿದ್ದಾರೆ, ಶ್ರಮಿಸಿದ್ದಾರೆ. ಕಷ್ಟ ಕಾಲದಲ್ಲಿ ಎಲ್ಲರ ಜೊತೆಯಲ್ಲಿದ್ದಾರೆ. ತಾವು ಒಂದು ಮುಸ್ಲಿಂ ತುಷ್ಟೀಕರಣಗೋಸ್ಕರ, ಮುಸ್ಲಿಮರಿಗೆ ಒಂದು ಖುಷಿ ಮಾಡೋಕ್ಕೋಸ್ಕರ ನನಗೆ ಏನಾದರೂ ಒಂದು ಮುಖ್ಯಮಂತ್ರಿ ಮಾಡ್ತಾರೋ ಅಥವಾ ಉಪಮುಖ್ಯಮಂತ್ರಿ ಮಾಡ್ತಾರೋ ಉದ್ದೇಶದಿಂದ ಅವರಿಗೆ ಹಿಂದುತ್ವಕ್ಕೆ ಮತ್ತು ರಾಷ್ಟ್ರೀಯ ಸ್ವಯಂ ಸಂಘಕ್ಕೆ ಬೈದರೆ ಅಥವಾ ಅವರಿಗೆ ಅವಹೇಳನವನ್ನು ಮಾತನಾಡಿದರೆ ನನಗೆ ಏನಾದರೂ ಖುಷಿ ಆಗುತ್ತೆ ಅನ್ನೋ ಉದ್ದೇಶದಿಂದ ತಾವು ಈ ರೀತಿ ಮಾಡಿದ್ದೀರಿ. ತಾವು ಕ್ಷಮೆ ಕೇಳಬೇಕು, ಇಲ್ಲಂದರೆ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ವಿರುದ್ಧ ಉಗ್ರಹೋಟವನ್ನು ಮಾಡ್ತೇವೆ. ಇವತ್ತೇನು ಮಾಡಿ ನಾವು ಈಗಾಗಲೇ ಇದನ್ನು ಎಲ್ಲ ಕಾರ್ಯಕರ್ತರು ಯುವಕರು ಸೇರಿ ಐ ಲವ್ ಆರ್ಎಸ್ಎಸ್ ಅನ್ನು ಘೋಷಣೆಯಿಂದ ನಾವು ಇವತ್ತು ಪ್ರೊಟೆಸ್ಟನ್ನು ಮಾಡಿದ್ದೇವೆ. ನಾವು ಇಡೀ ಬೀದರ್ ಜಿಲ್ಲೆ ಹಿಂದುತ್ವ ಯುವಕರು ರಾಷ್ಟ್ರೀಯ ಸ್ವಯಂ ಸೇವಕವನ್ನು ಪ್ರೀತಿಸ್ತೇವೆ, ರಾಷ್ಟ್ರೀಯ ಸ್ವಯಂ ಸೇವಕವನ್ನು ಲವ್ ಮಾಡ್ತೇವೆ. ಆ ಒಂದು ಉದ್ದೇಶದಿಂದ ನಾವು ಇವತ್ತು ಐ ಲವ್ ಆರ್ಎಸ್ಎಸ್ ಅನ್ನೋ ಒಂದು ಭಿತ್ತಿ ಪತ್ರವನ್ನು ಇವತ್ತು ಬಿಡುಗಡೆ. ಈ ಬಿಟ್ಟಿ ಪ್ರಚಾರಕ್ಕಾಗಿ ನೀವೇನೋ ಸಂಘದ ಬಗ್ಗೆ ಅಂದರೆ ಎಲ್ಲರಿಗೂ ಒಂದು ಒಲವು ತೋರಿಸಿ ಇದು ಮಾಡ್ಬೇಕಂತಿದ್ರಿ. ಆದರೆ ನಿಮ್ಗೆ ನಿಜವಾಗಿಯೂ ಈ ಕರ್ನಾಟಕ ಬಗ್ಗೆ ಏನಾರ ಚಿಂತೆ ಇದ್ದರೆ ಇಷ್ಟು ನಮ್ಮ ಕರ್ನಾಟಕದಲ್ಲಿ ಬೀದರ್ ಮತ್ತು ಹೈದರಾಬಾದ್ ಬರ ಪರಿಹಾರ ಈಗ ತನಕ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿಲ್ಲ. ಇಂಥ ಹೇಳಿಕೆ ಕೊಟ್ಟು ರೈತರ ಮತ್ತು ಜನಪರಗಳ ಜ್ಞಾನ ಪಟಕಾಸಿ ನೀವೆಲ್ಲ ಇದಕ್ಕೆ ಬಚಾವಾಗಲ್ಲ ಸಾಧ್ಯ ಇಲ್ಲ. ಕೂಡಲೇ ನೀವು ಈ ಹೈದರಾಬಾದ್ ಕರ್ನಾಟಕದಲ್ಲಿ ಏನು ರೈತರೇನು ಬೆಳೆ ಹಾನಿಯಾಗಿದೆ ಈ ಘೋಷಣೆ ಮಾಡಬೇಕು. ಯಾವುದೇ ಬಿಟ್ಟಿ ಪ್ರಚಾರಕ್ಕಾಗಿ ಸಂಘದ ವಿಷಯ ತೆಗೆದು ವಿಷಯಗಳನ್ನು ಡೈವರ್ಟ್ ಮಾಡ್ಲಿಕ್ಕೆ ನೀವು ಮಾಡಬೇಡ ಅಂತ. ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ. ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್, ಲೈಕ್, ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ.